ಸುಬ್ಬು, ನೀನ್ ಹುಷಾರಾಗಿದ್ಯಾ ಅಲ್ವಾ? ವರು ಹೇಳ್ತಿದ್ಲು ಸಾಲಿಗ್ರಾಮದಲ್ಲಿ ಏನೋ ಬೆಂಕಿ ಅನಾಹುತ ಆಯ್ತಂತೆ. ನಿನಗೇನೂ ಆಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ ಅಲ್ವಾ ಸುಬ್ಬು? ಶ್ರೀವಲ್ಲಿ ಮೆಸೇಜ್ ಮಾಡಿದಾಳೆ. ಸುಬ್ಬು, ನೀನ್ ಹುಷಾರಾಗಿದ್ಯಾ ಅಲ್ವಾ? ವರು ಹೇಳ್ತಿದ್ಲು ಸಾಲಿಗ್ರಾಮದಲ್ಲಿ ಏನೋ ಬೆಂಕಿ ಅನಾಹುತ ಆಯ್ತಂತೆ. ನಿನಗೇನೂ ಆಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ ಅಲ್ವಾ ಸುಬ್ಬು? ಪಾಪ ಶ್ರೀವಲ್ಲಿ, ನಾನು ಸಾಲಿಗ್ರಾಮಕ್ಕೆ ಬಂದಾಗಿಂದ ಅದು ಎಷ್ಟು ಸಲ ಫೋನ್ ಮಾಡಿದ್ದಾಳೆ, ಎಷ್ಟು ಸಲ ಮೆಸೇಜ್ ಮಾಡಿದ್ದಾಳೆ. ಫ್ಯಾಮಿಲಿ ಅಂದರೆ ಎಷ್ಟು ಕೇರ್ ಮಾಡ್ತಾಳೆ ಅವಳು. ಮೇಡಮ್, ಯಾಕೆ ಎದ್ರಿ? ಮಲ್ಕೊಳ್ಳತ್ತಾನೆ. ಸುಬ್ಬು, ಕೂತ್ಕೋ ಸುಬ್ಬು. ಇರಿ ಒಂದು ನಿಮಿಷ ಬನ್ನಿ, ಹಿಂದೆ ಬನ್ನಿ. ಆರಾಮಾಗಿ ಓಕೆ ಅಲ್ವಾ? ನಾನು ಅಚ್ಚಿ ರೂಮಲ್ಲಿ. ನೀವು ತುಂಬ ಸುಸ್ತಾಗಿದ್ರಲ್ಲ, ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಿದ್ದ ಹಾಗೆ ಮಲ್ಕೊಂಡ್ಬಿಟ್ರಿ. ಆಗ ಅಮ್ಮೋರೇ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದು ಮಲಗಿಸಿದ್ರು. ಇಷ್ಟ ತನಕ ಇಲ್ಲೇ ಇದ್ರು, ಈಗ ಹೊರಗಡೆ ಹೋದ್ರು. ಮೇಡಮ್, ಮೇಡಮ್, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸುಬ್ಬು, ನೀನು ನನ್ನನ್ನು ಕಾಪಾಡಿದ್ಯಲ್ಲ, ನಿನಗಷ್ಟು ಧೈರ್ಯ ಎಲ್ಲಿಂದ ಬಂತು ಸುಬ್ಬು? ಅಲ್ಲ, ಒಂದು ಸ್ವಲ್ಪ ರಿಸ್ಕ್ ಇದ್ರು 3 ಮೈಲ್ ದೂರದಲ್ಲಿ ನಿಂತಿರ್ತೀಯ. ನಾನು ಚೆನ್ನಾಗಿದ್ರೇನೆ ನನ್ನ ಫ್ಯಾಮಿಲಿ ಚೆನ್ನಾಗಿರೋದು. ನನಗೇನಾದರೂ ಆದರೆ ಅವ್ರ ಗತಿ ಏನು? ಸೊ ನಾನು ಯಾವ ಗಲಾಟೆಗೂ ಹೋಗಲ್ಲ, ಯಾವ ರಿಸ್ಕು ತಗೊಳ್ಳಲ್ಲ ಅಂತ ಹೇಳ್ತಿದ್ದವನು, ಈಗ ನನಗೋಸ್ಕರ ನೀನು ಪ್ರಾಣನೇ ಪಣಕ್ಕಿಟ್ಟು ನನ್ನ ಕಾಪಾಡಿದ್ಯಲ್ಲ ಸುಬ್ಬು, ಅದು ಹೇಗೆ? ಮೇಡಮ್, ನನ್ನ ಪ್ರಾಣ ಇದ್ದರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ನಿಜ. ಆದರೆ ನನ್ನ ಕಣ್ಣೆದುರುಗಡೆ ನನ್ನ ಪ್ರಾಣ ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಮೇಡಮ್? ಅಂದರೆ ನಾನು ನಿನ್ನ ಪ್ರಾಣನ ಸುಬ್ಬು? ನಿಮ್ಗೇನಾದರೂ ಆಗಿದ್ದಿದ್ರೆ ಯಜಮಾನ್ರು ತಡ್ಕೋತಾ ಇದ್ರಾ? ಯಜಮಾನ್ರಂದ್ರೆ ನನಗೆ ಪ್ರಾಣ, ನೀವು ಅವ್ರ ಮಗಳು. ಹಾಗಿದ್ಮೇಲೆ ನೀವು ನನಗೆ ಪ್ರಾಣನೇ ಅಲ್ವಾ ಮೇಡಮ್? ಓ, ಹಾಗೆ ಹೇಳಿದ್ಯಾ? ಆದರೂ ನಿಮ್ಮನ್ನು ಕಾಪಾಡೋಕ್ಕೆ ಅಂತ ಬಂದಾಗ ನನಗೆ ಭಯ ಆಯಿತು ನಿಜ. ಆದರೆ ಅದು ಏನಾಯಿತೋ ಗೊತ್ತಿಲ್ಲ, ನಾನು ಸತ್ರು ಪರವಾಗಿಲ್ಲ, ನಿಮ್ಮನ್ನು ಕಾಪಾಡ್ಕೊಳ್ಳೇಬೇಕು ಅನ್ನೋ ಒಂದು ಹುಚ್ಚು ಹಠ ಬಂದ್ಬಿಡ್ತು ಮೇಡಮ್. ಅವಾಗ ಆ ಶಕ್ತಿ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಇಷ್ಟೆಲ್ಲ ಆಗೋಯ್ತು. ಅಂದರೆ ಇದೆಲ್ಲ ನಾನು ದೊಡ್ಡ ಸ್ಕೇಲ್ ಹೇಳ್ಕೊತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ಹುಷಾರಾಗಿದ್ದೀರಲ್ವಾ, ಅಷ್ಟೇ ಸಾಕು ನನಗೆ, ಇನ್ನೇನು ಬೇಡ. ಇದೇ ಕಣೋ ಪ್ರೀತಿ ಅಂದರೆ. ನನಗಿಷ್ಟು ದಿನ ಗೊತ್ತಿರಲಿಲ್ಲ ಸುಬ್ಬು. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಗೊತ್ತಾಗೋಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ನನಗೆ ಮಾತ್ರ ಅಲ್ಲ ಸುಬ್ಬು, ನಿನಗೂ ನನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಿನ್ನ ಪ್ರಾಣನೂ ಲೆಕ್ಕಿಸದೆ ನೀನನ್ನು ಕಾಪಾಡಿದ್ಯಾ. ಆದರೆ ನಿನ್ನ ತಟ್ಟ ಆ ವಿಷಯ ನಿನಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಮಲ್ಕೊಳ್ಳಿ, ಹೋಗಲಿ. ಇಷ್ಟು ದಿನ ಮಲ್ಗೆ ಇದ್ದೆ ಸುಬ್ಬು, ಈಗ ಎಚ್ಚರ ಆಯಿತು. ಅಂದರೆ ನನ್ನ ಎದೆ ಬಡಿತದ ಸದ್ದು ನಿಜವಾಗ್ಲೂ ಏನು ಹೇಳ್ತಿದೆ ಅಂತ ನನಗೆ ಗೊತ್ತಾಗಿದ್ದು ಈಗಲೇ ಅಂತ. ಈಗಷ್ಟೇ ಸತ್ತು ಬದುಕಿದ್ನಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ದೀನಿ. ಓ ಹಾಗಾ ಮೇಡಮ್,
ಡಾಕ್ಟ್ರು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬ್ಯಾಂಡೇಜ್ ಬಿಚ್ಚಿಬಿಟ್ಟು ಆಯಿಂಟ್ಮೆಂಟ್ ಹಚ್ಚಿ ಅಂತ ಹೇಳಿದ್ರು. ನಾನು ಬಿಚ್ಚಿಬಿಡ್ತೀನಿ ಬ್ಯಾಂಡೇಜ್. ಅಯ್ಯಯ್ಯೋ ಬೇಡ. ಏಕೆ? ಯಾಕೆ ಅಂದರೆ ಏನು ಹೇಳು, ನಾನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ಸುಬ್ಬು. ನಿನ್ನ ಜೊತೆ ಜೀವನ ಪೂರ್ತಿ ಬದುಕಬೇಕು ಅಂತ ಆಸೆ ಪಡ್ತಿದ್ದೀನಿ. ನೀನು ನನ್ನ ಜೀವನಕ್ಕೆ ಸಂಗಾತಿ ಆಗೋವನು ಕಣೋ. ನೀನೇ ನನ್ನ ಗಂಡ ಆಗೋವನು. ಅಂಥದ್ರಲ್ಲಿ ನಿನ್ನ ಹತ್ರ ನನ್ನ ಕಾಲು ಮುಟ್ಟಿಸ್ಕೊಳ್ಳೋದ? ಖಂಡಿತ ಇಲ್ಲ. ಮೇಡಮ್, ಏನು ಕೇಳಿದ್ರು ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ, ಸುಮ್ಮನೆ ನೋಡ್ತಾನೆ ಇದ್ದೀರಲ್ಲ, ಯಾಕೆ ಹೀಗಿದ್ದೀರಾ? ನಾನು ಕರೆಕ್ಟಾಗಿ ಇದ್ದೀನಿ ಸುಬ್ಬು, ಇನ್ನೇನಿದ್ರು ನಿನ್ನ ಸರ್ದಿ ಅಷ್ಟೆ. ಮೇಡಮ್, ಏನು ಮಾತಾಡ್ತಾ ಇದ್ದೀರಾ ಮೇಡಮ್? ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಬಿಡು. ಓಹೋ, ಶ್ರೀವಲ್ಲಿಗೆ ಮೆಸೇಜ್ ಮಾಡ್ತಿದ್ಯಾ? ಸುಬ್ಬು, ನಂಗೊಂದು ಸ್ವಲ್ಪ ನೀರು ಕೊಡ್ತೀಯಾ? ನೀರಾ? ಒಂದು ನಿಮಿಷ ಕೊಟ್ಟಿರಿ. ಆ ನೀರು ಬೇಡ. ಮತ್ತೆ ನನಗೆ ಸ್ವಲ್ಪ ಬಿಸಿನೀರು ಬೇಕಾಗಿತ್ತು, ತಂದು ಕೊಡ್ತೀಯಾ ಪ್ಲೀಸ್? ಬಿಸಿನೀರಾ? ತೊಗೊಂಬರ್ತೀನಿ. ಇಷ್ಟು ದಿನ ಸುಬ್ಬು ಶ್ರೀವಲ್ಲಿ ಹೆಸರು ಹೇಳಿದ್ರೆ ನನಗೆ ಯಾಕೆ ಕೋಪ ಬರ್ತಿತ್ತು ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಸುಬ್ಬು, ನೀನು ನನ್ನವನು. ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನ್ನ ಮೇಲಿರೋ ಪಾಸಿಟಿವ್ನೆಸ್ ನನಗೆ ಗೊತ್ತಾಗ್ತಿದೆ. ನೀನು ನನ್ನ ಹುಡುಗ. ಇನ್ನು ಮುಂದೆ ನಿನ್ನ ಸುದ್ದಿಗೆ ಯಾವ ಹುಡುಗಿನೂ ಬರಬಾರ್ದು. ನೀನು ನನಗೆ ಮಾತ್ರ ಸೇರಿದವನು. ಸದ್ಯಕ್ಕೆ ಈ ಶ್ರೀವಲ್ಲಿನ ವಿಚಾರಿಸ್ಕೋತೀನಿ. ಸುಬ್ಬುನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಸುಬ್ಬು. ಯಾರು ಮಾತಾಡ್ತಿರೋದು? ಅಯ್ಯೋ, ಯಾವುದೋ ಲೇಡೀಸ್ ವಾಯ್ಸು. ಹಲೋ, ನಾನು ಶ್ರೀವಲ್ಲಿ. ನೀನ್ಯಾರು ಮಾತಾಡ್ತಿರೋದು? ಏಯ್, ನೀನು ಶ್ರೀವಲ್ಲಿ ಆದ್ರೇನು ನಾಗವಲ್ಲಿ ಆದ್ರೇನು? ನನ್ನ ಹುಡುಗನ ಫೋನಿಗೆ ನೀನು ಮೆಸೇಜ್ ಮಾಡಿ ನನ್ನನ್ನೇ ಕೇಳ್ತಿದ್ಯಾ ನೀನು ಯಾರು ಅಂತ? ನೀನು ಯಾರೇ? ಏಯ್, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ನೀನು? ಏನು ನಿನ್ನ ಹುಡುಗ ಅಂತಂದ್ರೆ ಇನ್ನೊಂದ್ಸತಿ ಸರಿಗಿಲ್ಲ ನೋಡು. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ಹೇಳ್ತಿದ್ದೀನಿ ನೋಡು, ಇದೇ ಕೊನೆ. ಇನ್ನೊಂದ್ಸಲ ನನ್ನ ಹುಡುಗನ ಫೋನಿಗೆ ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಮಾಡಿದ್ರೆ ನಿನ್ ಕಾಲೇ ಕಟ್ ಮಾಡ್ಬಿಡ್ತೀನಿ. ಏನು ನಿನ್ನ ಹುಡುಗನ? ನನ್ನ ಸುಬ್ಬು ನಿನ್ನ ಹುಡುಗನ? ನಿನ್ ಸುಬ್ಬು ಅಲ್ಲ ಅವನು, ನನ್ನ ಸುಬ್ಬು ಅವನು. ನನ್ನ ಸುಬ್ಬು ಯಾವತ್ತಿದ್ರು ನನ್ನ ಹುಡುಗ, ಅವನು ನನಗೆ ಸೇರಿದವನು. ಹೇಳಿದ್ದು ಕೇಳಿಸ್ತು ತಾನೆ? ಇನ್ನೊಂದ್ಸಲ ಈ ಫೋನಿಗೆ ನಿನ್ ಕಾಲ್ ಬರಬಾರ್ದು ಅಷ್ಟೇ. ಇಡು ಫೋನ್ನ. ಅಯ್ಯೋ, ಸುಬ್ಬು ಮೊಬೈಲ್ ಯಾರ ಹತ್ರ ಇದೆ? ನಾನೇ ಘಾಟಿ ಅಂದ್ರೆ ಇವಳು ನನ್ನನ್ನೇ ಮೀರಿಸ್ತಾಳಲ್ಲ. ಅಯ್ಯೋ ಸುಬ್ಬು, ಏನಿದೆಲ್ಲ ಸುಬ್ಬು? ಸುಬ್ಬು ಬಂದ್ಬಿಟ್ರೆ ಕಷ್ಟ. ಕಾಲ್ ಇಷ್ಟು ಡಿಲೀಟ್ ಮಾಡ್ಬಿಡ್ತೀನಿ. ಮೇಡಮ್, ಬಿಸಿ 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 ಬಿಸಿನೀರು ತಂದಿದ್ದೀನಿ, ತೊಗೊಳ್ಳಿ ಕುಡಿ. ನನಗೆ ಯಾಕೆ ನೀರು? ನೀರೇ ಕೊಡಿ, ನನಗೆ ಬೇಡ. ನೀರು ಬೇಕು, ಬಿಸಿನೀರು ಬೇಕು ಅಂತ ನೀವೇ ಕೇಳಿದ್ರಲ್ಲ ಮೇಡಮ್. ಪರವಾಗಿಲ್ಲ, ನನಗೆ ನೀರು ಕುಡಿಯೋದಕ್ಕಿಂತ ಕುಡಿಸೋದ್ರಲ್ಲೇ ಖುಷಿ. ನನಗೆ ಬಾಯಾರಿಕೆ ಇಲ್ಲ, ನೀನೇ ಕುಡಿ ಸುಬ್ಬು, ಕುಡಿ. ಸರಿ, ನೀವು ಮಲ್ಕೊಡಿ, ನಾನು ಸುಮ್ಮನೆ ಡಿಸ್ಟರ್ಬ್ ಆಗ್ತೇನೆ, ಹೊಡ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ಯಾ? ಕುತ್ಕೋ ನೀನು, ಕುತ್ಕೋ ಕುತ್ಕೋ. ನೀನು ಇಲ್ಲಿರೋದ್ರಿಂದ ನನಗೆ ಡಿಸ್ಟರ್ಬ್ ಆಗಲ್ಲ, ನೀನು ಇಲ್ಲದೆ ಹೋದ್ರೇ ನನಗೆ ಡಿಸ್ಟರ್ಬ್ ಆಗೋದು. ಇಲ್ಲ, ಕುತ್ಕೋ ನೀನು, ಕುಡಿ ನೀರು, ಕುಡಿ. ಮೇಡಮ್ ಯಾಕೆ ಹೀಗೆ ಆಡ್ತಾ ಇದ್ದಾರೆ? ತಲೆಗೇನು ಪೆಟ್ಟಾಗಿಲ್ಲ ತಾನೇ? ಇಲ್ಲ, ಪಕ್ಕ ಮೇಡಮ್ಗೇನೋ ಆಗಿದೆ.
ತನಕನೇ ಹೋದ್ರಿ. ಆದರೂ ನಾನು ನಿಮ್ಮನ್ನ ನೋಡಕ್ಕೆ ಆಗ್ಲಿಲ್ವಲ್ಲ. ಯಾಕೆ ಹಿಂಗೆ ಆಯ್ತೈತೆ? ಈಟ್ ವರ್ಷ ನಿಮ್ಮನ್ನ ನೋಡಬೇಕು ಅಂತ ಕಾಯ್ತಾ ಕುಂತಿರೋಳ್ಗೆ ನಿಮ್ಮ ದರ್ಶನನೇ ಆಯ್ತಲ್ವಲ್ಲ. ನಾನು ಏನು ತಪ್ಪು ಮಾಡೀವ್ನಿ? ಅದ್ಯಾವ್ರಿಗೆ ನನ್ನ ಮ್ಯಾಗೆ ಅದ್ಯಾಕೆ ಇಟ್ಟೊಂದು ಕೋಪ? ಚಿಂತೆ ಮಾಡಬೇಡ ಮಗ, ಚಿಂತೆ ಮಾಡಬೇಡವ. ಆ ಪಿ ಎ ಅನ್ಸ್ಕೊಂಡಿರೋ ಹೆಣ್ಮಗ ಸಾಹೇಬ್ರ ಮಗಳೇ ಅಂತ ಗೊತ್ತಾಯ್ತಲ್ಲವ. ಆ ತಾಯಿ ನಮ್ಮ ಮನೆ ಗಂಟ ಬಂದು ನೀರು ಕುಡ್ದು ಬಾಳೆಹಣ್ಣು ತಿಂದೋಗವ್ರೆ. ನೀನು ಬೇರೆ ಅವ್ರ ಜೊತೆಲೆ ಇದ್ಕೊಂಡು ಪೂಜೆಗೆಲ್ಲ ಸಹಾಯ ಮಾಡಿದ್ದೀಯಲ್ಲವ. ಅವರೇ ನಿನ್ಗೆ ಇಷ್ಟು ಹತ್ರ ಆಗಿರೋವಾಗ ಇನ್ನು ಅವ್ರ ತಂದೆನ ಭೇಟಿ ಮಾಡ್ಸಕ್ಕಿಲ್ವೇನವ? ಮಾಡಿಸ್ತಾರೆ ಬಿಡವ. ಹೂ ಕಣ್ಮಗ, ಸಾಹೇಬರು ಮತ್ತೆ ಬೆಂಗಳೂರಿಗೆ ಹೋಗೋಕೆ ಮುಂಚೆ ನೀನು ಅವ್ರನ್ನ ನೋಡ್ತೀಯ ಕಣವ. ಉತ್ಸವ ನಡೆಯುವಾಗ ಅವ್ರ ಮಗಳಿಗೆ ಏಟಾಗಿದ್ದು ನಿನಗೂ ಗೊತ್ತಲ್ಲವ. ಇವತ್ತು ಒಂದಿನ ಬಿಟ್ಬಿಡವ, ನಾಳೆ ಹುಷಾರಾಗ್ತಾರೆ. ಆಮೇಲೆ ಅವ್ರ ತಂದೆನ ನಿನಗೆ ಭೇಟಿ ಮಾಡಿಸ್ತಾರೆ ಕಣವ. ಓ ಅಜ್ಜಯ್ಯ, ಅಕಸ್ಮಾತ್ ಅವ್ರು ನನ್ನ ಭೇಟಿ ಮಾಡಿಸ್ಲಿಲ್ಲ ಅಂದ್ರೆ? ಹಂಗೆಲ್ಲ ಏನು ಆಗಕ್ಕಿಲ್ಲ ಕಣವ, ಏನು ಆಗಕ್ಕಿಲ್ಲ. ಒಂದು ವೇಳೆ ಹಂಗೇನಾರು ಆಗ್ಬಿಟ್ರೆ ಅದಕ್ಕೆ ಇನ್ನೂ ಒಂದು ಐಡಿಯಾ ಐತೆ ಕಣವ. ನಾಳೆ ದಣಿಗಳು ಸುತ್ತಮುತ್ತ 10 ಹಳ್ಳಿ ಜನ ಸೇರಿಸಿ ಭೇಟಿ ಮಾಡೋ ಕಾರ್ಯಕ್ರಮ ಇಟ್ಕೊಂಡವ್ರೆ ಕಣವ. ನಾನು ನೀನು ಅಲ್ಲಿ ಹೋಗೋಣ, ಸುತ್ತಮುತ್ತ 10 ಹಳ್ಳಿ ಜನನೂ ಬರ್ತಾರೆ ಅಲ್ವಾ. ಆಕಾಶ ನೋಡೋಕ್ಕೆ ಯಾರು ಅಪ್ಪಣೆ ಪಡಿಬೇಕು? ಒಂದು ವೇಳೆ ಅವ್ರ ಹತ್ರ ಮಾತಾಡೋಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಮಗ ಕಣ್ತುಂಬ ಅವ್ರನ್ನ ನೋಡ್ಬೋದು ಕಣವ. ಓ ನಾಳೆ ಇದೇ ಜಾಗದಲ್ಲೇ ವೀರು ಹಳ್ಳಿ ಜನಗಳನ್ನ ಮೀಟ್ ಮಾಡೋದು, ಅವನು ಭಾಷಣ ಮಾಡೋದು ಇಲ್ಲೇ. ಸೊ ಸೆಕ್ಯೂರಿಟಿ ಇರೋದಿಲ್ಲ, 0 ಸೆಕ್ಯೂರಿಟಿ ಆಗಿರುತ್ತೆ. ಪೊಲೀಸ್ನವರು ಇರೋದಿಲ್ಲ, ಕ್ಯಾಮ್ರಾಸ್ ಕೂಡ ಇರಲ್ಲ. ನಾವು ನೀವು ಸೇಫ್. ಅವನ ಭಾಷಣ ಮುಗಿಯೋದ್ರೊಳಗೆ ಅವನ ಕತೆ ಮುಗ್ದಿರ್ಬೇಕು ಅಷ್ಟೇ. ಆದರೆ ನೀವು ಹೊಡೆಯಬೇಕಾಗಿದೆ. ಹಳ್ಳಿ ಜನರು ಮಧ್ಯನೇ ಇದ್ದು ಆ ಟೈಮಲ್ಲಿ ಹಳ್ಳಿ ಜನರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗದಿರೋ ಥರ ನೋಡ್ಕೋಬೇಕು. ಶೂಟ್ ಆದಮೇಲೆ ಗಲಾಟೆಗಳಾಗ್ಬೋದು, ಜನಗಳೆಲ್ಲ ಚಿಲ್ಲಪಿಲ್ಲಿಯಾಗಿ ಓಡ್ಬೋದು. ಆಗ ನಿಮ್ಮ ಕೆಲಸ ಶುರು ಆಗುತ್ತೆ. ಇನ್ ಕೇಸ್ ಅವನಿಗೆ ಬುಲೆಟ್ ಬಿದ್ದಿಲ್ಲ ಅಂದಾಗ ನೀವು ಟೂಲ್ಸ್ನ ರೆಡಿ ಮಾಡಿಟ್ಟಿರಿ, ನೀವೇ ಅವನ ಪ್ರಾಣ ತೆಗಿಬೇಕಾಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸಿಗ್ನಲ್ ಸಿಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ನಮ್ಮ ಸಿಗ್ನಲ್ ಸಿಕ್ಕಿದ ಮೇಲೇ ನೀವು ಕೆಲಸ ಶುರು ಮಾಡಬೇಕು. ಓಕೆ? ಟೇಕ್ ಮ್ಯಾಮ್. ಮಾಡಿ. ಸ್ನೈಪರ್ ಎಲ್ಲಿ? ಬಂದಿದ್ದಾನೆ ಮ್ಯಾಮ್. ಆನಿ ಮಾಡಿ. ವಾಟ್ಸ್ ದಿಸ್? ಶಾರ್ಪ್ ಶೂಟರ್ನ ಕರ್ಸು ಅಂದ್ರೆ ನೀನ್ ಯಾವುದೋ ಪಿಟ್ಟಿಲ್ ನುಡ್ಸೋನ್ನ ಕರ್ಸಿದ್ಯಲ್ಲ. ಮಾಮ್, ಇವನ ಬಗ್ಗೆ ನಂಗೆ ಇನ್ನೂ ಗೊತ್ತಿಲ್ಲ. ಒಂದು ಸಲ ಡೀಲ್ ಒಪ್ಸಿದ್ರೆ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಿಲ್ಲ. ಗುರಿ ಅಂದರೆ ಗುರಿ. ಇವನು ಕೈಯಲ್ಲಿ ಗನ್ ಹಿಡಿಯೋದು ಒಂದೇ,
ಆ ಯಮ ತನ್ನ ಕೈಯಲ್ಲಿ ಪಾಶ ಇಟ್ಕೊಳ್ಳೋದು ಒಂದೇ, ಪ್ರಾಣ ತೆಗೆದೇ ಬಿಡಲ್ಲಮ್ಮ. ಮಾಡಿ ಆದ್ರೂ ಇವನು मैडम एक मिनट. ಸ್ಟಾಪ್ ಇಟ್ ಆನಿ. ನಾನು ಹೇಳೋದು ಅರ್ಥ ಮಾಡ್ಕೊ. ನೋ, ಸ್ಟಾಪ್ ಇಟ್ ಆನಿ. ನನಗೆ ಪ್ಲೀಸ್ ಅರ್ಥ ಮಾಡ್ಕೋ. ನೋ. आपका टारगेट आधा किलोमीटर के बाद मिलेगा. चलता हूँ. ಮಾಡಿ ಸ್ನೈಪರ್ನ ಕರ್ಸೋದ್ರೆ ಯಾವ್ದೋ ಮೆಂಟಲ್ನ ಕರ್ಕೊಂಡ್ ಬಂದಿದ್ಯಲ್ಲ, ಇವನನ್ನ ನಂಬ್ಕೊಂಡ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಷ್ಟೇ. ಮಾಮ್ ಆದ್ರೆ ನೋಡು, ಇಲ್ಲ, ನನಗೆ ಇವನ್ ಮೇಲೆ ನಂಬಿಕೆ ಇಲ್ಲ. ಇವನ್ ವೀರನ್ ಹೊಡಿತಾರ ನೋಡು. ನೀನ್ ಬೇರೆ ಯಾರನ್ನಾದ್ರೂ ಕಳ್ಸು. ಹೇಗ್ ಕರೆಸ್ತೀಯ ಅಂತ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅವ್ನು ಇಲ್ಲಿರ್ಬೇಕು. ಫ್ಲೈಟ್ ಅಲ್ಲಾದ್ರೂ ಕರ್ಸು ಅಥವಾ ಪ್ರೈವೇಟ್ ಜೆಟ್ ಅಲ್ಲಾದ್ರೂ ಕರ್ಸು. ಆದ್ರೆ ದಯವಿಟ್ಟು ಒಳ್ಳೆ ಸ್ನೈಪರ್ನ ಕರ್ಸು. ಮತ್ತೆ ನಮ್ಗೆ ಈ ತರ ಅವಕಾಶ ಸಿಗೋದಿಲ್ಲ. ಮಾಡಿ ಅವ್ನು ಎಲ್ಲಿ ಶೂಟ್ ಮಾಡ್ತಿದ್ದಾನ ಅವನು? ಬೇಡ, ಮೊದಲು ಇವನನ್ನ ವಾಪಸ್ ಕಳ್ಸು, ಬೇರೆಯವ್ರನ್ನ ಕರ್ಸು ಅಷ್ಟೇ. ಮಾಮ್ ಶಾನಿ, ಅಮ್ಮೋರೆ, ಇವನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲೇ ಬಗೆಹರಿಸ್ಕೊಡೋಣ ಅಂತ ಅಂದ. ಆದರೆ ನಮ್ಮೂರಿಗೆ ಪೊಲೀಸ್ನವ್ರು ಬರೋಕ್ಕಿಲ್ಲ. ಅದಕ್ಕೆ ದೊಡ್ಡ ಮನೆಗೆ ಹೋಗಿ ಇಲ್ಲೇ ಬಗೆಹರಿಸ್ಕೊಡೋಣ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಅಮ್ಮವ್ರೆ, ನಮ್ಮಪ್ಪ ಆಸ್ತಿನ ಇಬ್ರಿಗೂ ಸಮನಾಗ ಹಂಚವ್ರೆ. ಅವನ ಪಾಲಿಗೆ ಬಂದಿರೋ ಆಸ್ತಿನಾಗೆ ಅವ್ನು ದುಡ್ಕೋಬೇಕು, ತಿನ್ಕೋಬೇಕು. ಅವನ ಹಸುಗಳು ನಮ್ಮ ತೋಟದಾಗ ಬಂದರೆ ನಾನು ಸುಮ್ಕೆ ಬಿಟ್ಟೆನಾ? ಅದಕ್ಕೆ ಹಸುಗೆ ಸರಿಯಾಗಿ ಬರೇ ಆಗ್ದೆ. ಅಮ್ಮೋರೆ, ನಮ್ಮ ಹಸುಗಳು ಯಾವತ್ತೂ ಬೇಲಿ ದಾಟೋದೇ ಇಲ್ಲ. ಹಸುಗಳಿಗೆ ಕಟ್ಟಿರೋ ಹಗ್ಗ ಹಂಗೆ ಇದೆ. ಅಂಥದ್ರಲ್ಲಿ ಆ ತೋಟಕ್ಕೆ ಹೋಗೋಕೆ ಹೆಂಗೆ ಸಾಧ್ಯ? ನನ್ನ ಮೇಲೆ ಕೋಪನ ಹಸುಗಳ ಮೇಲೆ ತಿರ್ಸ್ಕೊಂಡವನೆ. ಮೇಡಮ್ 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 ಮಲ್ಕೊಳ್ಳಿ ಅಂದ್ರು ಬರ್ತಿದ್ದೀರಲ್ಲ. ಗಾಯ ಈಗಷ್ಟೇ ವಾಸಿ ಆಗ್ತಾಯಿದೆ. ನೀವು ಈ ಥರ ಓಡಾಡಿದ್ರೆ ಮತ್ತೆ ಜಾಸ್ತಿ ಆಗಲ್ವಾ? ಅಲ್ಲ ಸುಬ್ಬು, ಈ ಪಂಚಾಯತಿ ಹೇಗಿರುತ್ತೆ ಅಂತ ನಾನು ನೋಡಬೇಕು ಅನ್ಕೋತಾ ಇದ್ದೆ. ಅದು ಹೇಗಿರುತ್ತೆ, ಅಜ್ಜಿ ಹೇಗೆ ಮಾತಾಡ್ತಾರೆ, ಈ ರೂಲ್ಸ್ಗಳೆಲ್ಲ ಹೇಗಿರುತ್ತೆ, ಅಜ್ಜಿ ಹೇಗೆ ಶಿಕ್ಷೆ ಕೊಡ್ತಾರೆ, ಇದೆಲ್ಲ ನಾನು ತಿಳ್ಕೊಬಾರ್ದಾ? ಬಾ, ನೀನು ಸುಮ್ಮನೆ ಬಾ. ಈಗಲೇ ಬಾ. ಆ ಹಸುಗಳು ನಿನ್ನ ತೋಟಕ್ಕೆ ನುಗ್ಗಿದ್ವು ಅಂದ್ಯಲ್ಲ, ಅವುಗಳು ಏನನ್ನಾದರೂ ಹಾಳು ಮಾಡಿದವ? ಇಲ್ಲ ಅಮ್ಮವ್ರೆ, ನನಗೇನು ಹಾಳಾಗಲಿಲ್ಲ. ಅಷ್ಟಾಗೆ ನಾನು ಬಂದೆ. ಆದರೂ ಅವನ ಹಸುಗಳು ನಮ್ಮ ತೋಟಕ್ಕೆ ಯಾಕೆ ಬರಬೇಕು? ಸರಿ, ಆ ಹಸುಗಳು ನಿನ್ನ ತೋಟಕ್ಕೆ ನುಗ್ಗಿದ್ವು ಅಂದೆ, ನಿನ್ನ ತೋಟಕ್ಕೆ ಬೇಲಿ ಯಾಕೆ ಹಾಕ್ಕೊಂಡಿಲ್ಲ? ಅದು ಬೇಲಿ ಅಮ್ಮವ್ರೆ, ಬೇಲಿ. ಅಮ್ಮೋರೆ, ಬೇಲಿ ಹಾಕವನೆ. ಆ ಬೇಲಿ ದಾಟಿ ನಮ್ಮ ಹಸುಗಳು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮೊಂದು ಹಸು ಗಬ್ಬಾಗೈತೆ. ಹೊಟ್ಟೆಲ್ ಕರ ಇಟ್ಕೊಂಡು ಬೇಲಿ ಹಾರಕ್ಕೆ ಹೆಂಗಾಗ್ತದೆ ಹೇಳಿ? ಹಾಗಾದ್ರೆ ನಿನ್ನ ತೋಟಕ್ಕೆ ಹಸುಗಳು ನುಗ್ಗಿಲ್ಲ ಅಂತ ಆಯ್ತು. ಅಮ್ಮವ್ರೆ, ಅದು ನೀನು ಸುಳ್ಳು ಹೇಳಿದ್ದ ಕೋಪ ಬರ್ತಿಲ್ಲ. ಈ ವಿಷಯನ ಪೊಲೀಸ್ನವ್ರ ತನಕ ತಗೊಂಡು ಹೋಗ್ತೀನಿ ನಿಂದಿದ್ದ ಕೋಪ ಬರ್ತಿಲ್ಲ. ಆದರೆ ಆ ಮೂಕ ಪ್ರಾಣಿಗಳ ಮೇಲೆ ಕೈ ಮಾಡಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಲು ಕೊಡೋ ಹಸುಗಳು ತಾಯಿ ಇದ್ದ ಹಾಗೆ. ಅಂತ ಹಸುಗಳಿಗೆ ಬರೆ ಹಾಕಿದೆಯಲ್ಲ, ನಿನಗೆಂಥ ಶಿಕ್ಷೆ ಕೊಡಬೇಕು? ಬರೆ ಹಾಕಿ
ಚಾಟಿಲ್ ಹೊಡೆದು ಹಸುಗಳಿಗೆ ಬುದ್ಧಿ ಕಲಿಸ್ಬೋದು ಅಂತ ಅನ್ಕೊಂಡಿದ್ಯಲ್ಲ, ನಿನ್ನಂತವ್ರಿಗೆ ಬುದ್ಧಿ ಕಲ್ಸಕ್ಕೆ ಎಂತ ಶಿಕ್ಷೆ ಕೊಡಬೇಕು? ಕಡಿಮೆ ಶಿಕ್ಷೆ ಕೊಟ್ರೆ ನೀವುಗಳು ಬುದ್ಧಿ ಕಲಿಯೋದಿಲ್ಲ. ಹೌದು ಅಜ್ಜಿ, ಅಣ್ಣನ ಮೇಲಿರೋ ಕೋಪನ ಹಸುಗಳ ಮೇಲೆ ತೀರ್ಸ್ಕೊಂಡಿದ್ದಾರೆ.